ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಬಿಗ್ ಬಾಸ್ ಕನ್ನಡ 12 ಕಾರ್ಯಕ್ರಮದಲ್ಲಿ ಕಳೆದ ವಾರ ವೋಟಿಂಗ್ ಲೈನ್ಸ್ ಓಪನ್ ಇರಲಿಲ್ಲ. ಹೀಗಾಗಿ ಡಬಲ್ ಎಲೆಕ್ಷನ್ ಮಾಡಲಾಯಿತು. ಧ್ರುವತ್ ಹಾಗೂ ರಕ್ಷಿತಾ ಶೆಟ್ಟಿ ಅವರನ್ನು ಔಟ್ ಮಾಡಿದಂತೆ ಮಾಡಿ ಸೀಕ್ರೆಟ್ ರೂಮ್ಗೆ ಕಳಿಸಲಾಗಿದೆ. ಆ ಮೂಲಕ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಏಕಾಏಕಿ ಡಬಲ್ ಎಲಿಮಿನೇಷನ್ ಶಾಕ್ ನೀಡಿದರು. ರಕ್ಷಿತಾ ಔಟ್ ಆಗಿದ್ದು ಕೆಲವರಿಗೆ ಬೇಸರ ಇದೆ. ಕೆಲವರು ರಕ್ಷಿತಾ ಶೆಟ್ಟಿ ಅವರನ್ನು ಮಿಸ್ ಮಾಡಿಕೊಳ್ಳುತ್ತಿದ್ದಾರೆ. ಇನ್ನು ಕೆಲವರು ರಕ್ಷಿತಾ ಶೆಟ್ಟಿ ಔಟ್ ಆಗಿಲ್ಲ ಎಂಬ ನಂಬಿಕೆ ಮೇಲಿದ್ದಾರೆ. ಅಂದ ಹಾಗೆ ಅಂದ್ರೆ ಒಂದೇ ರೂಮ್ ನಲ್ಲಿ ನಿಮ್ಮ ಜೊತೆ ಹೇಗಿರೋದು ಎಂದು ಧ್ರುವದ್ ಬಗ್ಗೆ ಸೀಕ್ರೆಟ್ ರೂಮ್ ನಲ್ಲಿ ರಕ್ಷಿತಾ ಶೆಟ್ಟಿ ಹೇಳಿದರು. ಹಾಗೆಯೇ ನಾನು ಎಲೆಕ್ಟ್ ಆಗಿದ್ದು ಶಾಕ್ ಆಯ್ತು. ಯಾಕಂದ್ರೆ ನನಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಇತ್ತು. ಇಷ್ಟು ಬೇಗ ಹೋಗಲ್ಲ, ಸ್ವಲ್ಪ ಲೇಟ್ ಆಗಿ ಹೋಗ್ತೀನಿ ಅಂತಲೂ ರಕ್ಷಿತಾ ಶೆಟ್ಟಿ ಹೇಳಿದ್ದರು. ರಕ್ಷಿತಾ ಶೆಟ್ಟಿ ಹೋಗಕ್ಕೆ ಚಾನ್ಸ್ ಇಲ್ವಲ್ಲ, ಸ್ಪಂದನ ಅಂದುಕೊಂಡಿದ್ದೆ, ಏನಿದೆ ಟ್ವಿಸ್ಟ್ ಎಂದು ಗಿಲ್ಲಿ ಹೇಳಿದಾಗ ಇನ್ನು ಸೌಂಡ್ ಬಂದಿಲ್ಲ, ಏನೋ ಟ್ವಿಸ್ಟ್ ಇದೆ, ಇಲ್ಲಿಂದ ಹೋಗಿ ಬ್ಯಾಕ್ ಸ್ಟೇಜ್ ಮೇಲೆ ಭೇಟಿ ಆಗ್ತಾರೆ, ಮಾತನಾಡಿಸುತ್ತಾರೆ, ಕ್ರೌಡ್ ಕೂಗುತ್ತಾರೆ, ಆದ್ರೆ ಈವರೆಗೂ ಏನು ಸೌಂಡ್ ಬಂದಿಲ್ಲ ಎಂಬ ಅಂಶವನ್ನು ರಘು ಗಮನಿಸಿ ಹೇಳಿದ್ದರು. ಇತ್ತ ಧನುಷ್ ಮತ್ತೆ ಬರ್ತಾಳೆ ಎಂದು ಕಾನ್ಫಿಡೆನ್ಸ್ ಇಂದಲೇ ಹೇಳಿದ್ದರು. ನಂಗೆ ಅಕ್ಕ ಇದ್ದು ಇಲ್ಲದ ಹಾಗೆ 12 ವರ್ಷ ಆಯ್ತು ಮಾತನಾಡಿಸಿ. ಇವಳು ಯಾಕೋ ಅಣ್ಣ ಅಣ್ಣ ಅಂತಿದ್ಲಲ್ಲ, ಊಟಕ್ಕೆ ಬನ್ನಿ ಅಂತ ಯಾವಾಗೂ ಕರೆಸಿದ್ದಳು. ನಮಗೆ ಈ ತರದ ತಂಗಿ ಇದ್ದಿದ್ದರೆ ಚೆನ್ನಾಗಿತ್ತು. ಒಬ್ಬರೇ ಬೆಳೆದು ಈ ತರ ಆಗಿದ್ದೇವೆ. ಇಲ್ಲಿವರೆಗೂ ಒಂದಿನ ನನ್ನ ಅಂತ ತಮ್ಮ ಅಂತ ಮಾತನಾಡಿಸಕಣೋ, 45 ವರ್ಷ ಆಗೋಯ್ತು, ಫೀಲಿಂಗ್ ಬಂದಿಲ್ಲ ಎಂದು ರಘು ಎಮೋಷನಲ್ ಸಹ ಆದರು. ಅವಳು ಆಲ್ರೆಡಿ ಹೋಗಿ ಒಂದ್ಸಲ ಬಂದಿದ್ದಾಳೆ ಎಂದು ಗಿಲ್ಲಿ ಹೇಳಿದ್ದಕ್ಕೆ ಈ ಬಾರಿ ವಾಪಸ್ ಬಂದಳು, ಆದ್ರೆ ಫಿನಾಲೆಗೆ ಅವಳೊಬ್ಬಳು ಬರ್ಲಿ ಸಾಕು ಎಂದು ರಜತ್ ಹೇಳಿದರು. ಅಲ್ಲಿಗೆ ರಕ್ಷಿತಾ ಶೆಟ್ಟಿ ವಾಪಸ್ ಬರ್ತಾರೆ ಎಂಬ ನಂಬಿಕೆ ಎಲ್ಲರಿಗೂ ಇದೆ ಎಂದರ್ಥ. ರಕ್ಷಿತಾ ಶೆಟ್ಟಿ ಸೀಕ್ರೆಟ್ ರೂಮ್ ನಲ್ಲಿ ನಿದ್ದೆ ಮಾಡೋದು ಬಿಟ್ಟಿಲ್ಲ. ಬಿಗ್ ಬಾಸ್ ಅಲರ್ಟ್ ಮಾಡಿದಾಗ ಮದರ್ ಪ್ರಾಮಿಸ್ ನಿದ್ದೆ ಮಾಡಿಲ್ಲ ಅಂತ ಸುಳ್ಳು ಆಣೆ ಪ್ರಮಾಣ ಮಾಡ್ತಾರೆ ರಕ್ಷಿತಾ ಶೆಟ್ಟಿ. ಅದಕ್ಕೆ ಮನುಷ್ಯರಿಗೆ ಮಂಗ ಮಾಡಬಹುದು, ಬಿಗ್ ಬಾಸ್ಗಲ್ಲ ಎಂದಿದ್ದಾರೆ ಧ್ರುವನ್.